ಶ್ರೀ ಗುರುಭ್ಯೋ ನಮಃ. ಮೌನ ಸಂವಾದ ಸಾಹಿತ್ಯ ವೇದಿಕೆ ರಾಜ್ಯ ಘಟಕ ಕರ್ನಾಟಕ ಇವರು ಆಯೋಜಿಸಿರುವಂತಹ ದ್ವಿತೀಯ ಕವನ ವಾಚನ ಸ್ಪರ್ಧೆ. ವಿಷಯ ಸ್ವ ಆಯ್ಕೆ. ನನ್ನ ಕವನದ ಶೀರ್ಷಿಕೆ ತಲೆ ಕೆಡಿಸ್ಕೋಬೇಡ. ಹೆಸರು ಬಸವರಾಜ ಪಂಚಪ್ಪ ಸಾವಕ್ಕನವರ. ವಿಳಾಸ ಗಿರಿಯಾಲ, ವರ್ಗ 7ನೇ ವರ್ಗ, ತಾಲೂಕು ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ. ಬಾಳ ದಾರಿಯಲ್ಲಿ ಮುಳ್ಳು ಚುಚ್ಚಿತು ಅಂತ ತಲೆ ಕೆಡಿಸ್ಕೋಬೇಡ ಗೆಳೆಯ. ಮುಳ್ಳಿನ ಜೊತೆಯೇ ಹೂವು ಅರಳುತ್ತಾ ನಗುತ್ತಾ ಸಾಗು ಮುಂದೆ ನೀಯ. ಕನಸು ನನಸಾಗೋದು ತಡವಾಯ್ತು ಅಂತ ತಲೆ ಕೆಡಿಸ್ಕೋಬೇಡ ಮಗುವೆ. ಬೀಜ ಮೊಳಕೆಯೊಡೆಯೋಕೆ ಕಾಲ ಬೇಕು, ತಾಳ್ಮೆಯೇ ಗೆಲುವಿನ ಬೀಗುವೆ. ಸೋತು ಶೂನ್ಯವಾದೆ ಅಂತ ಭಾವಿಸಬೇಡ, ತಲೆ ಕೆಡಿಸ್ಕೋಬೇಡ ಹುಡುಗ. ಸೋಲೆ ಗೆಲುವಿನ ಮೆಟ್ಟಿಲು ಕಣಯ್ಯ, ಮತ್ತೆ ಏಳು ಹೋರಾಡು ನಗುತ್ತಾ. ಜನ ಏನಂದಾರು ಅಂತ ಯೋಚಿಸು, ತಲೆ ಕೆಡಿಸ್ಕೋಬೇಡ ತಾಯಿ. ನಿನ್ನ ನೆಮ್ಮದಿಗಿಂತ ದೊಡ್ಡದೇನಿಲ್ಲ, ನಿನ್ನ ದಾರಿ ನೀನೇ ಹೇಳು ಹಾಯ್. ದುಡ್ಡಿಲ್ಲ ಕೆಲಸಿಲ್ಲ ಅಂತ ಕೊರಗಿ ತಲೆ ಕೆಡಿಸ್ಕೋಬೇಡಣ್ಣ. ಕೈಯಲ್ಲಿ ಕಸುಬು ಮನಸ್ಸಲ್ಲಿ ಧೈರ್ಯ ಇರಲಿ, ಬದುಕು ಕಟ್ಟೋ ದಾರಿ ಸಿಗುತ್ತಣ್ಣ. ಮಳೆ ಬರಲಿಲ್ಲ ಬೆಳೆ ಒಣಗಿತು ಅಂತ ತಲೆ ಕೆಡಿಸ್ಕೋಬೇಡ ರೈತ. ಭೂಮಿ ತಾಯಿ ಕೈ ಬಿಡೋದಿಲ್ಲ ಯಾವತ್ತು, ಮತ್ತೆ ಹಸಿರಾಗುತ್ತೆ ನೋಡು ಮಿತ್ರ. ಒಂಟಿಯಾದೆ ಅಂತ ಕಣ್ಣೀರಿಡಬೇಡ, ತಲೆ ಕೆಡಿಸ್ಕೋಬೇಡ ಗೆಳತಿ. ನೀನೇ ನಿನ್ನ ಬೆಳಕು, ನೀನೇ ನಿನ್ನ ಬಲ ಎಂದು ನಿಲ್ಲು, ಜಗವನ್ನೇ ಗೆಲ್ಲು ಸತಿ. ಪರೀಕ್ಷೆಯಲ್ಲಿ ಫೇಲಾದೆ ಅಂತ ತಲೆ ಕೆಡಿಸ್ಕೋಬೇಡ ಬಾಸ್. ಮಾಸ್ ಕಾರ್ಡ್ಗಿಂತ ಮೀಮ್ಸಲ್ಲಿ ಲೈಕ್ ಜಾಸ್ತಿ, ಇದೇನು ದೊಡ್ಡ ಲಾಸ್. ಸಂಬಳ ಬಂದೆ ದಿನಾದೆ ಖಾಲಿ ಆಯಿತು ಅಂತ ತಲೆ ಕೆಡಿಸ್ಕೋಬೇಡ ಅಣ್ಣ. ಪೇಟಿಎಂ ಹಿಸ್ಟರಿ ನೋಡಿ ಖುಷಿ ಪಡಿ, ಕನಿಷ್ಠ ಖರ್ಚು ಮಾಡಿದ್ರಿ ಅಂತ ಅಣ್ಣ. ಡಯಟ್ ಮಾಡಿ 1 kg ಹೆಚ್ಚಾಯಿತು ಅಂತ ತಲೆ ಕೆಡಿಸ್ಕೋಬೇಡ ಅಕ್ಕ. ತೂಕದ ಮಷೀನ್ ಹಾಳಾಗಿದೆ ಅನ್ನಿ, ಮನಸ್ಸಿಗೆ ಸಮಾಧಾನ ತಕ್ಕ. ಸ್ಟೇಟಸ್ಗೆ ಯಾರೂ ರಿಪ್ಲೈ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡ ಗುರು. ನೀವು ಹಾಕಿರೋದು ಸ್ಟೇಟಸ್ಸಾ ಕವಿತೆನಾ? ಜನ ಓದಿ ಕನ್ಫ್ಯೂಸ್ ಆಗಿದ್ದಾರೆ ಪೂರ. ಮಳೆ ಬಂದು ಹೇರ್ ಸ್ಟೈಲ್ ಹಾಳಾಯಿತು ಅಂತ ತಲೆ ಕೆಡಿಸ್ಕೋಬೇಡ ಮೇಡಮ್. ವೇಟ್ ಲುಕ್ ಫ್ಯಾಷನ್ ಅಂತ ಹೇಳಿಬಿಡಿ, ಟ್ರೆಂಡ್ ಸೆಟರ್ ನೀವೇ ಈಗಿಂದ. ಧನ್ಯವಾದಗಳು.